ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಂಹ ರಾಶಿಯವರಿಗೆ ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ಜ್ಯೇಷ್ಠ ಹುಣ್ಣಿಮೆ ಜೂನ್ 29ನೇ ತಾರೀಕು ಇದೆ. ಈ ಹುಣ್ಣಿಮೆಯ ದಿನದಿಂದ ಸಿಂಹ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಸಿಂಹ ರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಜ್ಯೇಷ್ಠ ಹುಣ್ಣಿಮೆಗೆ ಅತ್ಯಂತ ಪವಿತ್ರವಾದಂತಹ ಸ್ಥಾನವಿದೆ. ಜೂನ್ 29ರಂದು ಆಚರಿಸಲಾಗುವಂತಹ ಈ ದಿನದಂದು ಉಪವಾಸ ಮತ್ತು ಪೂಜೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ. ಇನ್ನು ಜ್ಯೇಷ್ಠ ಹುಣ್ಣಿಮೆಯ ಮಹತ್ವವನ್ನು ತಿಳಿಸ್ಕೊಡ್ತೀನಿ. ಈ ಆಚರಣೆಗಳನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಹಾಗಿದ್ರೆ ಏನೆಲ್ಲ ಪರಿಹಾರವನ್ನು ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ದೇವತಾ ಆರಾಧನೆಯನ್ನ ಮಾಡಲಾಗುತ್ತದೆ. ಈ ದಿನದಂದು ಶಿವ ಮತ್ತು ವಿಷ್ಣು ಮತ್ತು ಚಂದ್ರ ದೇವರನ್ನ ವಿಶೇಷವಾಗಿ ಪೂಜಿಸಲಾಗುತ್ತದೆ. ಇನ್ನು ದಾನ ಧರ್ಮಕ್ಕೆ ಬಹಳಷ್ಟು ಮಹತ್ವವಿದೆ ಸ್ನೇಹಿತರೆ. ಈ ಪವಿತ್ರ ದಿನದಂದು ಬಡವರಿಗೆ ಅನ್ನ ಮತ್ತು ಬಟ್ಟೆ ಅಥವಾ ಅಗತ್ಯವಿರುವಂತಹ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಇನ್ನು ಪಾಪಗಳಿಗೆ, ಕರ್ಮಗಳಿಗೆ ಪರಿಹಾರ ಕೂಡ ತಿಳಿಸ್ಕೊಡ್ತೀನಿ. ಈ ಪಾಪ ಕರ್ಮಗಳಿಗೆ ಈ ಪರಿಹಾರವನ್ನು ಅನುಸರಿಸುವುದರಿಂದ ಸ್ನೇಹಿತರೆ ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ಭಕ್ತರು ತಮ್ಮ ಕುಟುಂಬದ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿ ಮಾಡಿದ ತಪ್ಪುಗಳಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳಲು ಉಪವಾಸವನ್ನು ಆಚರಿಸಲಾಗುತ್ತದೆ. ಇನ್ನು ವೈವಾಹಿಕ ಮಹತ್ವ ಅಂದರೆ ಈ ಹುಣ್ಣಿಮೆಯ ಮರುದಿನವೇ ಪ್ರಸಿದ್ಧವಾದಂತಹ ವಟ ಸಾವಿತ್ರಿ ವ್ರತ ಬರುವುದರಿಂದ ಅನೇಕ ಮಹಿಳೆಯರು ಈ ದಿನದಂದೇ ಪೂಜೆ ಸಿದ್ಧತೆಗಳನ್ನು ಆರಂಭಿಸಲಾಗುತ್ತದೆ. ಅವರ ಪತಿ ಆಯುಸ್ಸಿಗಾಗಿ ಮತ್ತು ಆರೋಗ್ಯಕ್ಕಾಗಿ ಸ್ನೇಹಿತರೆ ಸಣ್ಣ ಪುಟ್ಟ ಆಚರಣೆಗಳನ್ನು ಮಾಡಿ ಉಪವಾಸ ಇದ್ದು ಪೂಜೆಯನ್ನು ಸಲ್ಲಿಸಿ ಸ್ನೇಹಿತರೆ ಬಡವರಿಗೆ, ನಿರ್ಗತಿಕರಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಿ ಆಲದ ಮರಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಇದು ಒಂಥರ ವಾಡಿಕೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ತಪ್ಪದೆ ನೀವು ಕೂಡ ಮಾಡಿ, ಖಂಡಿತವಾಗಿಯೂ ಸಮಸ್ಯೆಗಳೆಲ್ಲವೂ ನಿವಾರಣೆಯಾಗಲಿದೆ. ಹಾಗಿದ್ದರೆ ಸ್ನೇಹಿತರೆ, ಇಂದಿನಿಂದ ಸಿಂಹ ರಾಶಿಯವರ ಅದೃಷ್ಟ ಫಲ ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಯಾಕಂದರೆ ಸಿಂಹ ರಾಶಿಯವರ ದೈನಂದಿನ, ಮಾಸಿಕ ಮತ್ತು ವಾರ್ಷಿಕ ಜ್ಯೋತಿಷ್ಯದ ಭವಿಷ್ಯಗಳನ್ನು ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಈ ರಾಶಿಯವರು ಮಕ, ಪೂರ್ವ, ಪಾಲ್ಗುಣಿ, ಪುಬ್ಬ ಮತ್ತು ಉತ್ತರ ಪಾಲ್ಗುಣಿ ನಕ್ಷತ್ರಗಳಿಗೆ ಸೇರಿದವರಾಗಿದ್ದರೆ ಇವರ ರಾಶಿಯ ಅಧಿಪತಿ ಸೂರ್ಯನಾಗಿರುತ್ತಾರೆ ಸ್ನೇಹಿತರೆ. ಸೂರ್ಯ ದೇವನ ಅನುಗ್ರಹದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಜೂನ್ 29ರಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಯಾವ ರೂಪದಲ್ಲಿ ಗಳಿಸಲಿದ್ದೀರಿ, ಅದು ನಿಮ್ಮ ವೃತ್ತಿಯಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ನಿಮ್ಮ ಆರೋಗ್ಯದಲ್ಲಿ ಮತ್ತು ವೈವಾಹಿಕ ಜೀವನದಲ್ಲಿ ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರಿಗೆ ಮಾತ್ರ ಇದೇ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಗಲಿದೆ ಅನ್ಕೋತೀನಿ ಸ್ನೇಹಿತರೆ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ಜೀವನದಲ್ಲಿರುವ ತೊಂದರೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ ಸ್ನೇಹಿತರೆ. ಮೊದಲನೇದಾಗಿ ಲಾಭದ ಸ್ಥಾನದಲ್ಲಿ ಸೂರ್ಯನ ಸಂಚಾರ ಸ್ನೇಹಿತರೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯನು 11ನೇ ಮನೆಗೆ ಬದಲಾಗುವುದರಿಂದ ಆರ್ಥಿಕ ವಿಜಯ ನಿಶ್ಚಿತ. ನಿಮ್ಮ ಆಸೆಗಳು ಈಡೇರುತ್ತವೆ ಮತ್ತು ಸರ್ಕಾರಿ ಸಂಬಂಧಿತ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತವೆ. ವೃತ್ತಿ ಜೀವನದ ಉತ್ತುಂಗ. ಜೂನ್ ಕೊನೆಯ ದಿನಗಳಲ್ಲಿ ಮಂಗಳನು ನಿಮ್ಮ ವೃತ್ತಿ ಸ್ಥಾನವಾದಂತಹ 10ನೇ ಮನೆಗೆ
ವೃಷಭಕ್ಕೆ ಪ್ರವೇಶಿಸುವುದು ಕೆಲಸದ ಸ್ಥಳದಲ್ಲಿ ನಿಮಗೆ ಸಂಪೂರ್ಣ ಅಧಿಕಾರವನ್ನು ನೀಡುತ್ತದೆ. ಬಡ್ತಿ ಅಥವಾ ಹೊಸ ಜವಾಬ್ದಾರಿಗಳು ನಿಮಗಾಗಿ ಕಾಯುತ್ತವೆ. ಅದೇ ರೀತಿ ವಿದೇಶಿ ಅವಕಾಶಗಳು ಮತ್ತು ಶುಭ ಖರ್ಚುಗಳನ್ನು ನೋಡಲಿದ್ದೀರಿ. ನಿಮ್ಮ 12ನೇ ಮನೆಗೆ ಉಚ್ಚ ಗುರುವಿನ ಪ್ರವೇಶವು ವಿದೇಶಕ್ಕೆ ಪ್ರಯಾಣಿಸುವಂತಹ ನಿಮ್ಮ ಆಸೆಯನ್ನು ಪೂರೈಸುತ್ತದೆ. ಕುಟುಂಬದ ಆಚರಣೆಗಳು ಮತ್ತು ಶುಭ ಸಮಾರಂಭಗಳಿಗಾಗಿ ನೀವು ಸಂತೋಷದಿಂದ ಹಣವನ್ನು ಖರ್ಚು ಮಾಡುತ್ತೀರಿ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಪರಭವ ನಾಮ ಸಂವತ್ಸರದ ಜೂನ್ 2026 29ನೇ ತಾರೀಕಿಂದ ಸಿಂಹ ರಾಶಿಯವರಿಗೆ ಅತ್ಯಂತ ಕುತೂಹಲಕಾರಿ ಮತ್ತು ಕ್ರಿಯಾಶೀಲ ತಿಂಗಳಾಗಿ ಎದ್ದು ಕಾಣಲಿದೆ. ಮುಂದಿನ ದಿನಗಳು ನಿಮ್ಮ ರಾಶಿಯು ಬರೋಬ್ಬರಿ 5 ಗ್ರಹಗಳಿಂದ ತೀವ್ರವಾಗಿ ಪ್ರಭಾವಿತವಾಗಲಿದೆ. ವಿಶೇಷವಾಗಿ ಕೊನೆಯ ದಿನಗಳಲ್ಲಿ ಗುರು ಭಗವಾನ್ ತನ್ನ ಉಚ್ಚ ಸ್ಥಾನವನ್ನು ಪಡೆಯಲು ನಿಮ್ಮ 12ನೇ ಮನೆಗೆ ವ್ಯಯಸ್ಥಾನಕ್ಕೆ ಪ್ರವೇಶಿಸುತ್ತಾರೆ. 12ನೇ ಮನೆಯು ಖರ್ಚುಗಳನ್ನು ಪ್ರತಿನಿಧಿಸುತ್ತದೆ. ಆದರೆ ಗುರುವು ಉಚ್ಚನಾಗಿರುವುದರಿಂದ ಈ ಖರ್ಚುಗಳು ಶುಭ ಕಾರ್ಯಗಳು, ಆಸ್ತಿ ಸಂಪಾದನೆ ಅಥವಾ ವಿದೇಶ ಪ್ರಯಾಣದಂತಹ ಲಾಭದಾಯಕ ಉದ್ದೇಶಗಳಿಗಾಗಿ ವಿನಿಯೋಗವಾಗುತ್ತದೆ. ಇದಲ್ಲದೆ ಜೂನ್ 29ರಂದು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯನು ಲಾಭದ ಸ್ಥಾನವಾದಂತಹ 11ನೇ ಮನೆಗೆ ಮಿಥುನಕ್ಕೆ ಸಂಚರಿಸುವುದು ಮತ್ತು ಅನಂತರ ಜೂನ್ 29ರಂದು 10ನೇ ಮನೆಯಲ್ಲಿ ಮಂಗಳನ ದ್ವಿಬಲವನ್ನು ಪಡೆಯುವುದು ನಿಮ್ಮನ್ನು ವೃತ್ತಿಪರ ಮತ್ತು ಸಾಮಾಜಿಕವಾಗಿ ಊಹಿಸಲಾದಂತಹ ಎತ್ತರಕ್ಕೆ ಏರಿಸಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಇವಾಗ ಒಂದೊಂದಾಗಿ ತಿಳಿಸೋದಾದರೆ ವೃತ್ತಿ ಜೀವನ, ವ್ಯಾಪಾರ, ವ್ಯವಹಾರದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸೂರ್ಯ ಅಂದರೆ 1ನೇ ಅಧಿಪತಿಯಾಗಿರುವಂತಹ ನಿಮ್ಮ ಲಗ್ನಾಧಿಪತಿಯಾಗಿರುವಂತಹ ಸೂರ್ಯ 10ನೇ ಮನೆ ಮತ್ತು 11ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಜೂನ್ ತಿಂಗಳ ಕೊನೆಯ ದಿನಗಳಲ್ಲಿ 10ನೇ ಮನೆಯಲ್ಲಿ ದ್ವಿಬಲವನ್ನು ಕಾಯ್ದುಕೊಳ್ಳುತ್ತಾರೆ. ಆನಂತರ 11ನೇ ಮನೆಗೆ ಸ್ಥಳಾಂತರಗೊಂಡು ಇಷ್ಟಾರ್ಥಗಳ ಈಡೇರಿಕೆ, ಬೃಹತ್ ಆರ್ಥಿಕ ಲಾಭಗಳು ಮತ್ತು ಸರ್ಕಾರದ ಬೆಂಬಲವನ್ನು ತರಲಿದ್ದಾರೆ. ಸ್ನೇಹಿತರೆ, ವೃತ್ತಿಪರ ಕೀರ್ತಿ ಪ್ರಬಲ ರಾಜಯೋಗವನ್ನು ಪ್ರಚೋದಿಸುತ್ತದೆ. 11ನೇ ಮನೆಯಲ್ಲಿದ್ದು ಲಾಭಗಳನ್ನು ನೀಡಲಿದ್ದಾರೆ. ಅನಂತರ ಉಚ್ಚ ಗುರುವಿನೊಂದಿಗೆ ಸೇರಲು 12ನೇ ಮನೆಗೆ ಪ್ರವೇಶಿಸಿ ಐಷಾರಾಮಿ ಖರ್ಚುಗಳನ್ನು ಪ್ರೇರೇಪಿಸುತ್ತಾರೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಿಂಹ ರಾಶಿಯವರಿಗೆ ಆಗುವಂತಹ ಪ್ರಭಾವ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಸಿಂಹ ರಾಶಿಯವರಿಗೆ ಅಂದರೆ ಜೂನ್ 29ನೇ ತಾರೀಕಿಂದ ವ್ಯಾಪಾರಸ್ಥರಿಗೆ ಸಾಗರೋತ್ತರ ವಹಿವಾಟುಗಳನ್ನು ನಿರ್ವಹಿಸಲು ಅಥವಾ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಒಪ್ಪಂದಗಳನ್ನು ಅಂತಿಮಗೊಳಿಸಲು ಇದು ಅತ್ಯುತ್ತಮ ಸಮಯ. ನಿಮ್ಮ 12ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಸಂಯೋಜನೆಯು ಆಮದು, ರಫ್ತು, ಔಷಧ ಮತ್ತು ಆನ್ಲೈನ್ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಅನಿರೀಕ್ಷಿತ ಗ್ರಾಹಕರ ದಟ್ಟಣೆಯನ್ನು ಆಕರ್ಷಿಸುತ್ತದೆ. ನಿಮ್ಮ ಲಾಭಾಧಿಪತಿಯಾದ ಬುಧನು ಜೂನ್ 29ರವರೆಗೆ ತನ್ನದೇ ಆದಂತಹ 11ನೇ ಮನೆಯಲ್ಲಿ ಬಲವಾಗಿ ನೆಲೆಸಿರುವುದರಿಂದ ಹೊಸ ಹೂಡಿಕೆಗಳನ್ನು ಆಕರ್ಷಿಸಲು ನಿಮ್ಮ ಸಂವಹನ ಕೌಶಲ್ಯ ಮತ್ತು ಚುರುಕಾದ ಬುದ್ಧಿಶಕ್ತಿಯನ್ನು ನೀವು ಬಳಸಿಕೊಳ್ಳುತ್ತೀರಿ. ಅದಿಯಾಗೋ 7ನೇ ಮನೆಯಲ್ಲಿ ರಾಹು ಮತ್ತು 8ನೇ ಮನೆಯಲ್ಲಿ ಶನಿ ಇರುವುದರಿಂದ ವ್ಯಾಪಾರಕ್ಕೆ ಹೊಸ ಪಾಲುದಾರರನ್ನು ತರುವ ಮೊದಲು ಎಲ್ಲ ನಿಯಮಗಳನ್ನು ಕಾಗದದ ಮೇಲೆ ಸ್ಪಷ್ಟವಾಗಿ ದಾಖಲಿಸಿಕೊಳ್ಳಿ. ಯಾಕಂದರೆ ಸ್ನೇಹಿತರೆ, ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ಸ್ನೇಹಿತರೆ. ನಿಮ್ಮ ಮೇಲೆ ಚೆನ್ನಾಗಿದ್ದು, ನಿಮ್ಮ ಜೊತೆಗೆ ಚೆನ್ನಾಗಿದ್ದು, ನಿಮ್ಮ ಮೇಲೆ ಒಂದು ಪಿತೂರಿಯನ್ನು ಹಾಕ್ತಾರೆ. ಸೊ ಹಾಗಾಗಿ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಕಾಗದ ಮೇಲಿರುವಂತಹ ಪತ್ರಗಳನ್ನು ಸ್ನೇಹಿತರೆ ಸ್ಪಷ್ಟವಾಗಿ ಓದಿ ದಾಖಲಿಸಿಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ. ಆ ನಂತರ ಯಾವುದೇ ಪತ್ರಕ್ಕೆ ಸಹಿಯನ್ನು ಹಾಕಬೇಕು, ಒಪ್ಪಂದವನ್ನು ಮಾಡ್ಕೋಬೇಕು ಅಂತಂದರೆ ಮುಂದಿನವಾಗಿ ನೀವು ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ ಅಥವಾ ಪರಿಣಿತರ ಸಲಹೆಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಆರ್ಥಿಕ ಸ್ಥಿತಿ ಮತ್ತು ಸಂಪತ್ತು ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆರ್ಥಿಕವಾಗಿ ಈ ತಿಂಗಳು ಹೆಚ್ಚಿನ ಆದಾಯದ ಜೊತೆಗೆ ಸಮಾನವಾದಂತಹ ಖರ್ಚುಗಳ ಮಾದರಿಯನ್ನು ಅನುಸರಿಸುತ್ತದೆ. ಜೂನ್ ಕೊನೆಯ ದಿನಗಳಲ್ಲಿ ಅಂದರೆ 29ನೇ ತಾರೀಕು ನಂತರ 11ನೇ ಮನೆಯಲ್ಲಿ ಸೂರ್ಯನ ಸಂಚಾರವು ನಿಮ್ಮ ಆದಾಯದ ಮೂಲಗಳನ್ನು ಅಗಾಧವಾಗಿ ವರ್ಧಿಸುತ್ತದೆ. ಸಮಾಜದಲ್ಲಿ ಹೆಚ್ಚು ಪ್ರಭಾವಶಾಲಿ ವ್ಯಕ್ತಿಗಳ ಮೂಲಕ
ನೀವು ಆರ್ಥಿಕ ಲಾಭಗಳನ್ನು ಗಳಿಸುವಿರಿ. ಅದೇ ಸಮಯದಲ್ಲಿ ವ್ಯಯಸ್ಥಾನವಾದಂತಹ 12ನೇ ಮನೆಯಲ್ಲಿ ಉಚ್ಚ ಗುರು ಮತ್ತು ಶುಕ್ರನ ಉಪಸ್ಥಿತಿಯು ನಿಮ್ಮ ಖರ್ಚುಗಳು ಸಹ ಅಷ್ಟೇ ಐಷಾರಾಮಿಯಾಗಿರುತ್ತವೆ ಸ್ನೇಹಿತರೆ. ಕಾರು, ಮನೆ, ಆಸ್ತಿಯನ್ನು ಖರೀದಿಸಬೇಕು ಎಂದು ಸ್ನೇಹಿತರೆ ಆಸೆಯನ್ನು ಪಡುತ್ತೀರಾ. ಗ್ರಹಗಳು ಸೂಚಿಸುತ್ತಿದೆ ಅಂತಲೇ ಹೇಳ್ಬೋದು. ಹೊಸ ಮನೆ ಖರೀದಿಸಲು ಅಥವಾ ಮನೆಯ ಐಷಾರಾಮಿ ವಸ್ತುಗಳಿಗಾಗಿ ನೀವು ಗಣನೀಯ ಮೊತ್ತವನ್ನು ವಿನಿಯೋಗಿಸುತ್ತೀರಿ. ವಿದೇಶಿ ಪ್ರವಾಸಗಳಿಗೆ ಅಥವಾ ಆಪ್ತ ಸಂಬಂಧಿಕರ ವಿವಾಹಗಳಲ್ಲಿ ಪಾಲ್ಗೊಳ್ಳಲು ಸಹ ಹಣ ಖರ್ಚಾಗಲಿದೆ. ಇವೆಲ್ಲವೂ ಕೂಡ ನಿಮಗೆ ಸಂತೋಷವನ್ನು ತರುವಂತಹ ಸಕಾರಾತ್ಮಕ ಮತ್ತು ತೃಪ್ತಿದಾಯಕ ಖರ್ಚುಗಳಾಗಲಿದೆ ಅಂತಲೇ ಹೇಳ್ಬೋದು ಸಿಂಹರಾಶಿಯವರಿಗೆ. ಅದೇ ರೀತಿ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅನ್ನುವಂತಹ ಆಸೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಆಸೆ ಈಡೇರಲಿದೆ. ಖಂಡಿತವಾಗಿಯೂ ಖರೀದಿಯನ್ನು ಮಾಡಲಿದ್ದೀರಿ ಅಂತ ಹೇಳ್ತಾ ದೊಡ್ಡ ಮೊತ್ತದಲ್ಲೇ ಖರೀದಿಯನ್ನು ಮಾಡಲಿದ್ದೀರಿ ಸ್ನೇಹಿತರೆ. ಇನ್ನು ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಈ ತಿಂಗಳು ಸಿಂಹರಾಶಿಯವರ ವೃತ್ತಿಪರ ಜೀವನಕ್ಕೆ ಪ್ರಬಲವಾದಂತಹ ಆಸ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ತಿಂಗಳ ದ್ವಿತೀಯಾರ್ಧದಿಂದ ನಿಮ್ಮ 10ನೇ ಮನೆಯಲ್ಲಿ ಸಂಚರಿಸುತ್ತಿರುವಂತಹ ಸೂರ್ಯ, ನಿಮ್ಮ ರಾಶಿಯ ಅಧಿಪತಿ ಸೂರ್ಯನು ಕೆಲಸದಲ್ಲಿ ನಿಮ್ಮ ಅಧಿಕಾರವನ್ನು ಖಚಿತಪಡಿಸುತ್ತಾನೆ. ಅದಿಯಾಗೂ ಅತ್ಯಂತ ನಿರ್ಣಾಯಕ ಬದಲಾವಣೆಯು ತಿಂಗಳ ಅಂತ್ಯದ ವೇಳೆಗೆ ತೆರೆದುಕೊಳ್ಳುತ್ತದೆ. ಜೂನ್ 29ರಂದು ನಿಮ್ಮ ಯೋಗಕಾರಕ ಮಂಗಳನು ವೃತ್ತಿ ಸ್ಥಾನವಾದಂತಹ 10ನೇ ಮನೆಗೆ ಅಂದರೆ ವೃಷಭಕ್ಕೆ ಪ್ರವೇಶಿಸುವುದು ನಿಮ್ಮಲ್ಲಿ ಅಪಾರ ಧೈರ್ಯ ಮತ್ತು ಅಚಲವಾದ ದೃಢ ನಿಶ್ಚಯವನ್ನು ತುಂಬುತ್ತದೆ. 10ನೇ ಮನೆಯಲ್ಲಿ ಮಂಗಳನ ಸಂಪೂರ್ಣ ದ್ವಿಬಲವನ್ನು ಪಡೆಯುತ್ತಾರೆ. ನೀವು ಕೈಗೊಳ್ಳುವಂತಹ ದಿಟ್ಟ ಹೆಜ್ಜೆಗಳು ನಿಮ್ಮ ಸಂಸ್ಥೆಗೆ ಗಮನಾರ್ಹ ಲಾಭವನ್ನು ತಂದುಕೊಡುತ್ತದೆ. ಜೂನ್ ದ್ವಿತೀಯಾರ್ಧದಿಂದ ಸೂರ್ಯನು ಲಾಭದ ಸ್ಥಾನವಾದಂತಹ 11ನೇ ಮನೆಗೆ ಪ್ರವೇಶಿಸಿದ ನಂತರ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಅರ್ಹವಾದಂತಹ ಬಡ್ತಿ ಅಥವಾ ವೇತನ ಹೆಚ್ಚಳವನ್ನು ನೀವು ಪಡೆದುಕೊಳ್ಳುತ್ತೀರಿ. ನಿಮ್ಮ ಲಗ್ನದಲ್ಲಿರುವ ಕೇತು ಮತ್ತು 8ನೇ ಮನೆಯಲ್ಲಿರುವ ಶನಿಯು ಕೆಲವರು ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ಎಂದು ಸೂಚಿಸಿದರೂ ನಿಮ್ಮ ಪರವಾಗಿರುವಂತಹ ಅಗಾಧವಾದಂತಹ ಗ್ರಹ ಬಲವು ಅವರ ಸೋಲನ್ನು ಖಚಿತಪಡಿಸುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಸೂರ್ಯ ಸ್ನೇಹಿತರೆ ಅಡ್ಡಿಯಾಗಿ ನಿಲ್ಲದಿದ್ದಾರೆ ಅಂತಲೇ ಹೇಳ್ಬೋದು. ಯಾವುದೇ ತೊಂದರೆಗಳು ನಿಮಗೆ ಕಂಡು ಬರುವುದಿಲ್ಲ, ಕಾಣೋದೂ ಇಲ್ಲ. ಒಟ್ಟಾರೆಯಾಗಿ ವೃತ್ತಿ ಜೀವನದಲ್ಲಿ, ಹಣಕಾಸಿನಲ್ಲಿ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ, ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ ಅಂದರೆ, ಆರೋಗ್ಯದ ವಿಷಯದಲ್ಲಿ ಈ ಜೂನ್ನಲ್ಲಿ ಯಾವುದೇ ದೊಡ್ಡ ಹಿನ್ನಡೆ ಕಂಡು ಬರುವುದಿಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಅಷ್ಟೇ ಸ್ನೇಹಿತರೆ. ಅಷ್ಟಮ ಶನಿಯ ಸಣ್ಣ ಪುಟ್ಟ ಒತ್ತಡಗಳ ನಡುವೆಯೂ 12ನೇ ಮನೆಯಲ್ಲಿರುವ ಉಚ್ಚ ಗುರುವು ನಿಮ್ಮ ಆರೋಗ್ಯಕ್ಕೆ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾರೆ. ಗುರುವು ನಿಮ್ಮ ಸುಖ ಸ್ಥಾನ 4ನೇ ಮನೆ, ರೋಗದ ಸ್ಥಾನ 6ನೇ ಮನೆ, ಆಯುಷ್ಯ ಸ್ಥಾನವನ್ನು 8ನೇ ಮನೆಯನ್ನು ನೇರವಾಗಿ ದೃಷ್ಟಿಸುವುದರಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಮರೆಯಾಗಲು ಪ್ರಾರಂಭಿಸುತ್ತವೆ. ಜೂನ್ ಕೊನೆಯ ದಿನಗಳಲ್ಲಿ 10ನೇ ಮನೆಗೆ ಪ್ರವೇಶಿಸುವಂತಹ ಮಂಗಳನು ನಿಮ್ಮಲ್ಲಿ ಅದ್ಭುತ ದೈಹಿಕ ಶಕ್ತಿಯನ್ನು ತುಂಬುತ್ತಾರೆ. ಆದರೆ ಇದು ಕೆಲಸದ ಗೀಳನ್ನು ಸಹ ಪ್ರಚೋದಿಸಬಹುದು. ಇದರಿಂದಾಗಿ ನೀವು ಸಮಯಕ್ಕೆ ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯುವುದನ್ನು ಮರೆಯಬಹುದು. ಸೊ ಹಾಗಾಗಿ ಸ್ನೇಹಿತರೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. 12ನೇ ಮನೆಯಲ್ಲಿ ಶುಕ್ರನ ಉಪಸ್ಥಿತಿಯು ಸಣ್ಣ ಪುಟ್ಟ ಕಣ್ಣಿನ ಆಯಾಸವನ್ನು ಉಂಟು ಮಾಡಬಹುದು. ನೆಮ್ಮದಿಯ ನಿದ್ರೆ ಮತ್ತು ಸರಿಯಾದ ವಿಶ್ರಾಂತಿಗಾಗಿ ಆದ್ಯತೆ ನೀಡುವುದೇ ನಿಮ್ಮ ಅಂತಿಮ ರಕ್ಷಣೆಯಾಗಿದೆ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ. ಸಣ್ಣ ಪುಟ್ಟ ಪರಿಹಾರವನ್ನು ಅಮಾವಾಸ್ಯೆ ಹುಣ್ಣಿಮೆ ಸಮಯದಲ್ಲಿ ತಪ್ಪದೇ ಮಾಡಿ ಸ್ನೇಹಿತರೆ. ನಿಮ್ಮ ಜೀವನದಲ್ಲಿರುವಂತಹ ಆರೋಗ್ಯದಲ್ಲಿರುವಂತಹ ಸಮಸ್ಯೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ತಪ್ಪದೇ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಬೇಕಾಗುತ್ತದೆ ಸಿಂಹರಾಶಿಯವರು. ಇನ್ನು ಕುಟುಂಬ, ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ನಿಮ್ಮ ವೈಯಕ್ತಿಕ ಜೀವನವು ಅಸಾಧಾರಣವಾಗಿ ಪ್ರಣಯಭರಿತವಾಗಿ ಬದಲಾಗಲಿದೆ. ಜೂನ್ ಕೊನೆಯ ದಿನಗಳಲ್ಲಿ ಶುಕ್ರನು ನಿಮ್ಮ 12ನೇ ಮನೆಗೆ ಪ್ರವೇಶಿಸಿ ಉಚ್ಚ ಗುರುವಿನೊಂದಿಗೆ ಸೇರುವುದರಿಂದ ವಿವಾಹಿತ ದಂಪತಿಗಳ ನಡುವಿನ ಪ್ರೀತಿ ಮತ್ತು ಬಾಂಧವ್ಯವು ಉತ್ತುಂಗಕ್ಕೆ ಏರುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ದೂರದ ಪ್ರಯಾಣಗಳು ಅಥವಾ ಶಾಂತಿಯುತ ವಿಹಾರ ಯಾತ್ರೆಯನ್ನು ನೀವು ಯೋಜಿಸಬಹುದು. ಸಂಬಂಧದಲ್ಲಿರುವಂತಹ ಯಾವುದೇ ಸಣ್ಣ ಪುಟ್ಟ ಘರ್ಷಣೆಗಳು ಈ ಪ್ರಯಾಣದಲ್ಲಿ ಸಮಯದಲ್ಲಿ ಸುಲಭವಾಗಿ ಕರಗಿ ಹೋಗುತ್ತವೆ.
ವಿವಾಹ ಸಂಬಂಧಗಳನ್ನು ಹುಡುಕುತ್ತಿರುವವರಿಗೆ ಈ ತಿಂಗಳು ಸಾಗರೋತ್ತರ ಅಥವಾ ದೂರದ ಪ್ರದೇಶಗಳಿಂದ ಸ್ನೇಹಿತರೆ ಪ್ರಸ್ತಾಪಗಳು ಸ್ವೀಕರಿಸುವಂತಹ ಹೆಚ್ಚಿನ ಅವಕಾಶವಿದೆ. ಅಂದರೆ ಮದುವೆ ಯೋಗಕ್ಕೆ ಸ್ನೇಹಿತರೆ ದಾರಿ ಮಾಡಲಿದೆ ಅಂತಲೇ ಹೇಳಬಹುದು. ಪ್ರಸ್ತಾಪಗಳು ಮನೆಯಲ್ಲಿ ನಡೆಯಬಹುದು. ಒಟ್ಟಾರೆ ಕೌಟುಂಬಿಕ ವಾತಾವರಣವು ಆಹ್ಲಾದಕರ, ರೋಮಾಂಚಕ, ಸಂತೋಷ, ಸಂಭ್ರಮದಿಂದ ಕೂಡಿರುತ್ತದೆ. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಸ್ನೇಹಿತರೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು ವಿದ್ಯಾರ್ಥಿಗಳು ಅಂತ ನೋಡೋದಾದ್ರೆ, ನಿಮ್ಮ ವಿದ್ಯಾಧಿಪತಿಯಾದ ಗುರುವು 12ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚರಿಸುತ್ತಿರುವುದು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನ ಪಡೆಯಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ದೊಡ್ಡ ವರದಾನವಾಗಿದೆ. ವೀಸಾ ಅನುಮೋದನೆಗಳು ಮತ್ತು ವಿಶ್ವವಿದ್ಯಾಲಯದ ಪ್ರವೇಶ ಪ್ರಕ್ರಿಯೆಗಳು ಸುಗಮವಾಗಿ ಪೂರ್ಣಗೊಳ್ಳುತ್ತವೆ. 11ನೇ ಮನೆಯಲ್ಲಿ ಸೂರ್ಯ ಬುಧರ ಸಂಯೋಜನೆಯು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಖಚಿತಪಡಿಸುತ್ತದೆ. ಜೊತೆಗೆ ಶೈಕ್ಷಣಿಕ ವಿದ್ಯಾರ್ಥಿ ವೇತನಕ್ಕೆ ಬಾಗಿಲು ತೆರೆಯುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನ ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಹುಣ್ಣಿಮೆ ದಿನ ಕೂಡ ಈ ಪರಿಹಾರವನ್ನು ಅನುಸರಿಸ್ಬೋದು ಅಥವಾ ಬಿಡುದಿನ ಕೂಡ ಅನುಸರಿಸ್ಬೋದು. ಅಷ್ಟಮ ಶನಿಯ ಒತ್ತಡವನ್ನು ತಗ್ಗಿಸಲು ಮತ್ತು 11ನೇ ಮನೆಯ ಸೂರ್ಯ ಮತ್ತು ದ್ವಿಬಲವನ್ನು ಹೊಂದಿರುವಂತಹ ಮಂಗಳನ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಾನು ಹೇಳುವಂತಹ ಪರಿಹಾರವನ್ನು ಅಚ್ಚುಕಟ್ಟಾಗಿ ಫಾಲೋ ಮಾಡಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಮೊದಲನೇದಾಗಿ ಶನಿ ಪರಿಹಾರ. 8ನೇ ಮನೆಯಲ್ಲಿರುವ ಶನಿಯಿಂದ ಉಂಟಾಗುವ ಮಾನಸಿಕ ಆತಂಕಗಳನ್ನು ದೂರ ಮಾಡಲು ಪ್ರತಿ ಶನಿವಾರ ಆಂಜನೇಯನಿಗೆ ವೀಳ್ಯದೆಲೆ ಪೂಜೆಯನ್ನು ಸಲ್ಲಿಸಿ ಅಥವಾ ಸುಂದರ ಕಾಂಡವನ್ನು ಪಠಿಸಿ ಹನುಮಾನ್ ಚಾಲಿಸವನ್ನು 11 ಬಾರಿ ಹೇಳುವುದರಿಂದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಸೂರ್ಯನ ಆರಾಧನೆ. ಜೂನ್ ಕೊನೆಯ ದಿನಗಳ ನಂತರ 11ನೇ ಮನೆಯ ಸೂರ್ಯನು ನೀಡುವಂತಹ ಆರ್ಥಿಕ ಅದೃಷ್ಟವನ್ನು ದ್ವಿಗುಣಗೊಳಿಸಲು ಸಂಪೂರ್ಣವಾಗಿ ಪಡೆದುಕೊಳ್ಳಲು ಪ್ರತಿದಿನ ಮುಂಜಾನೆ ತಾಮ್ರದ ಪಾತ್ರೆಯಿಂದ ಸೂರ್ಯ ದೇವರಿಗೆ ಅಗ್ರ್ಯವನ್ನು ಅಂದರೆ ನೀರನ್ನು ಅರ್ಪಿಸಿ. ಇನ್ನು ದಾನ ಧರ್ಮ. 12ನೇ ಮನೆಯ ಗ್ರಹಗಳಿಂದ ಉಂಟಾಗುವ ವಿಪರೀತ ಆರ್ಥಿಕ ಸೋರಿಕೆಯನ್ನು ತಡೆಯಲು ಗುರುವಾರದಂದು ಅರ್ಚಕರಿಗೆ ಅಥವಾ ನಿರ್ಗತಿಕರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವನ್ನ ಮಾಡಿ. ಅನ್ನದಾನ, ವಸ್ತ್ರದಾನ ಮತ್ತು ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನ ಮಾಡಿ. ವಿದ್ಯಾರ್ಥಿಗಳಿಗೆ ಹಳದಿ ವಸ್ತ್ರ ಅಥವಾ ಬೇಳೆಕಾಳುಗಳನ್ನು ದಾನ ಮಾಡುವುದರಿಂದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಸೊ ಹಾಗಾಗಿ ಸಿಂಹರಾಶಿಯವರು ತಪ್ಪದೆ ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.